ಯಪ್ಪ ಇರಲಿ ಯಪ್ಪ ಮುಂದೆನೇ ಹೋಗಬೇಕು ನಾನು ಊರಿಗೆ ಅಂತ ಅಂದ್ಕೊಂಡೆ. ಬಂದ್ಬಿಟ್ಟ. ಏ ದೀಪು ನಿಮ್ಮ ಅಪ್ಪಗೆ ಹೇಳು ಊರಿಗೆ ಹೋಗ್ತೀವಿ ಅಂತ ಹಂಗ. ಸರಿ ಆಯ್ತಮ್ಮ, ಬಾ ಹೋಗೋಣ. ಬಸ್ ಬತ್ತೈತೆ, ಬಾರಮ್ಮ ಹೋಗೋಣ. ಅಪ್ಪ ಹೇಳನೆ ಊರಿಗೆ ಹೋಗ್ತೀವಿ ಅಂತ. ಬಾರಮ್ಮ ಹೋಗೋಣ, ಬಾ ಹೋಗೋಣ. ಮತ್ತೆ ಯಪ್ಪನ ಕಣ್ಣು ಮುಂದೆನೇ ಹೋಗ್ಬೇಕು. ಬರುತ್ತವ ಕರ್ಕೊಂಡು ಹೋಗಕ್ಕೆ. ಹೋಗ್ಬೇಡ ಅಂತಾನ ಯಪ್ಪ, ಮಾಡಿ ಕರಿಲ್ಲ ಅಂತ ಹೋಗ್ಬೇಡ ಅಂತಾನೆ. ಸುಮ್ಮನೆ ಎಲ್ಲನ ಇವಳು ಹೋಗಲ್ಲ, ಸುಮ್ಮನೆ ಹೇಳ್ತಾಳೆ ಅಂತ ಅನ್ಕೊಂಡೈತಿ. ಅದಕ್ಕೆ ಕರ್ಕೊಂಡು ಹೋಗಿ ಬಂದೇ ಬರುತ್ತೆ. ನಾನೇನು ಹೋಗಲ್ಲ, ನೋಡೋಣದಿಲ್ಲ. ಸುಮ್ಮನೆ ಹಿಂಗೆ ಬಸ್ ಸ್ಟ್ಯಾಂಡಕ್ಕೆ ಹೋಗ್ತೀನಿ. ಅಮ್ಮ ಅಪ್ಪ ಬಂತು, ಹೇಳಾನೆ. ಹೇಳೋಗಮ್ಮ, ಹೇಳು. ಅಪ್ಪ ನಾವು ಊರಿಗೆ ಹೋಗ್ತೀವಿ. ನಾವು ಊರಿಗೆ ಹೋಗ್ತೀವಿ. ಸರಿಯಮ್ಮ, ಆಯ್ತು, ಒಳ್ಳೇದಾಗ್ಲಿ, ಹೋಗ್ಬರ್ರಿ. ನಾವೇನು ತಿರುಗಿ ಬರಲ್ಲ. ಒಳ್ಳೇದಾಯ್ತು, ಹೋಗಿ ಬರ್ರಿ ಅಂತ ಅನ್ಬೇಡ. ನಾವೇನು ತಿರುಗಿ ಬರಲ್ಲ ಇತ್ಲಾಗ, ನನ್ನ ತಿರ್ಗೂ ನೋಡಲ್ಲ ಇತ್ಲಾಗೆ. ಹೋಗಿ ನಿನ್ನ ಯಾರು ಇವಾಗ ಏನು ಹೇಳ್ತಾ ಕೂಕೊಂಡಿಲ್ಲ. ಹೋಗು. ಬಂದೇ ಬತ್ತೀಯ, ಬಾ ಕರ್ಕೊಂಡು ಹೋಗಿ ಬತ್ತೀಯ ಅಂತ ನನಗೆ ಗೊತ್ತು. ನಾನು ಮುಂಚ್ಕೊಂಡು ಊರಿಗೆ ಹೋದ್ರೆ ಕರ್ಕೊಂಡು ಹೋಗಿ ಬಂದೇ ಬತ್ತೀಯ ನೀನು ಅಂಬದು ನನಗೆ ಗೊತ್ತೈತಿ. ಬಂದೇ ಬತ್ತೀಯ, ಬಾ. ಹೋಗಿ ನೀನೆಲ್ಲ ಹೋಗ್ತೀಯ ಗೊತ್ತೈತಿ. ನಿನ್ನ ಹಣೆ ಬರ ಏನು ಅಂತ ಬರೀ ದೊಡ್ಡದಾಗೆ ಬರೀ ನಮ್ಮ ಅಣ್ಣ ಹಿಂಗೆ ಅಂತ ಬರೀ ಬಿಲ್ಡಪ್ ಕೊಡ್ಬೇಡ. ಅಲ್ಲಿ ನಿಮ್ಮ ಅತ್ತಿಗೆಮ್ಮ ನಿನ್ನ ನೋಡಿದ್ರೆ ಸೇರಲ್ಲ, ನಿನ್ನ ಕಂಡ್ರೆ ಆಗಲ್ಲ ಅಂಬೋದು ಗೊತ್ತೈತಿ. ಮದುವೆಗಿನ್ನ ಮುಂಚೆನೇ ನಿಮ್ಮ ಅತ್ತಿಗೆ ನಂಬೋಲ ಎನ್ಸಿದ್ದೆ. ನಿಮ್ಮ ಅತ್ತಿಗೆ ನಿನ್ನ ಕಂಡ್ರೆ ಆಗಲ್ಲ ಅಂಬೋದು ಗೊತ್ತೈತಿ ಎಲ್ಲರಿಗೂ. ನನಗೇನು ಗೊತ್ತಿಲ್ಲ ಅಂತ ಬಿಟ್ಟವಳೆ. ಅವಳು ಅಲ್ಲಿಗೆ ಯಾಕೆ ಹೋದೇಳು. ಇವಾಗ ನಮ್ಮ ಅತ್ತಿಗೆ ಅಲ್ಲಿಗೆ ಹೋದ್ರೆ ನನ್ನ ಬಾಯಿಗೆ ಬಂದು ನಂಗೆ ಬೈತೈತೆ. ಅಲ್ಲಿಗೆ ಹೋಗಕ್ಕೆ ಎಲ್ಲೈತವಳಿ ಮಕ್ಕ. ನಾನೇ ಕರ್ಕೊಂಬರಕ್ಕೆ ಹೋಗಲ್ಲ. ಅವಾಗ ಒಂದಿನ ಮುಂಚ್ಕೊಂಡು ಹೋಗಿದ್ಲಿ ಹಿಂಗೇನು. ಬೇಡ ಕಣಮ್ಮ, ಬಾ ಅಂತೇಳಿ ಬಲವಂತ ಮಾಡಿ ಕರ್ಕೊಂಬಂದಿದ್ದೆ. ಅದಕ್ಕೆ ಇವಾಗ ಬೊತ್ತಾನೆ ಕರ್ಕೊಂಬಂತ ತಿಳ್ಕೊಂಡವಳಿ. ಏನು ಬಸಮ್ಮಮ್ಮ, ಹುಡುಗರು ಎಲ್ಗೋದ್ಲ? ಅಲ್ಲೆಲ್ಲ ಆಡ್ತಿರ್ಬೇಕಮ್ಮ. ನಾನು ಹೇಳತ್ತೀನಿ ತಕ ವಾಲ್ ಹೋಗಿದ್ದೆ, ಈಗ ಬಂದೆ. ಇವಳು ಬ್ಯಾಗ್ ತಗೊಂಡು ನಾನು ಹೋಗ್ತೀನಿ ಅಂತ ಆವಾಗಲೇ ಹೊಂಟವಳು. ಹೋಗ್ಬೇಕಾ ನಾನು ಬರಲಿ ಅಂತ ಕಾತ್ಕೊಂಡವಳು. ಅಮ್ಮನಿ ಊರಿಗೆ ಹೋಗ್ತೀವಪ್ಪ ಅಂತ ಹೋಗ್ರಮ್ಮ. ಇನ್ನೇನಂಬ. ಅಯ್ಯೋ ಏನು ಹಂಗೆ, ಅಯ್ಯಪ್ಪ ಅವಾಗಿಂದ ನೋಡಬೇಕು. ನಮ್ಮ ಅಣ್ಣ ಬಾರಮ್ಮಣಿ ಅಂತ ಹೇಳವ್ನಿ. ಅಲ್ಲೇ ನೀನೇನೆಲ್ಲ ಕಷ್ಟನೇ ಪಡಬೇಡವ್ವ, ನಿನ್ಗೇನು ಬೇಕು ಹೇಳು, ಅದನ್ನು ಮಾಡ್ಕೊಡ್ತೀನಿ ನಾನು ಅಂತ ಅಣ್ಣ ಹೇಳಿದಾನೆ ಅಂತ ಹೇಳಿ ಹಂಗೆ ಹೇಳ್ತಿದ್ಲು. ಅವಾಗಿಂದ ಒಂದೇ ಸಂಖ್ಯೆ ಹೇಳ್ತಿದ್ಲು. ನನಗೆ ಗೊತ್ತಿಲ್ಲದೇನಲ್ಲ ಕಂಡ್ರದ್ದಮ್ಮ. ಅಲ್ಲಿ ಅವ್ರ ಅಣ್ಣಯಿಂದ ನಾ ತಂಗಿ ಅಂತ ಹೇಳೋಂಗಿಟ್ಟು ಆಸೆ ಪಟ್ಟಾದರೂ ಪಡ್ತಾನೆ. ಅವ್ರ ಅಕ್ಕಮ್ಮ ಸೇರೋದೇ ಇಲ್ಲ. ಅಲ್ಲಿಗೆಲ್ಲೇ ಇದ್ದೆ ಹೋಗಕ್ಕೆ ಮಕ್ಕ ಇವಳಿಗೆ. ಅವರು ಮದುವೆನೇ ಮಾಡಬಾರ್ದು ಇವಳು ಇಂತಾಳು ಅಂತೇಳಿ ಸುಮ್ಮನಿದ್ರು. ನಾನಾಗಲಿಲ್ಲ ಅಂದರೆ ಇವಳು ಯಾರು ಮದುವೆ ಆಗ್ತಿರ್ಲಿಲ್ಲ. ಅವ್ರ ಅದಕ್ಕೆ ನಾವು ಅಷ್ಟಿಷ್ಟು ಎನ್ಸಿಲ್ಲ ಇವಳು. ಅಯ್ಯಪ್ಪ, ಅವ್ರ ಅಪ್ಪ ಇರಮ್ಮ ಇನ್ನೇನೆ ಎನ್ಸಿವಳೆ. ನನಗೆ ಕೊಡು ಅವಾಗ ಒಂದೆರಡು ದಿನ ಅವ್ರ ಅಪ್ಪ ಇರಮ್ಮನ್ನ ನೋಡ್ಕೊಂಡ್ವಿ. ಅದಕ್ಕೇ ನಿನ್ನ ಮಕ್ಳು ತಕ್ಕ ಹೋಗು, ನಿನ್ನ ಗಂಡು ಮಕ್ಳು ತಾಗ ಹೋಗು. ನಿನ್ನ ಮಗನ ತಕ್ಕ ಹೋಗಲ್ಲ. ಇಲ್ಲಿದೆಯಾ ನಮ್ಮ ತಾಗ ಯಾಕೆ ಸೇರ್ಕೊಂಡಿದೀಯ ಅಂತ ಹೇಳಿ ಯಪ್ಪ ಅಪ್ಪ ಇರಮ್ಮನ ನೋಡ್ಕೊಂಡಿದ್ಕೆ ಹೆಂಗಾಡಾಳು. ಏನು ಮಾಡ್ತೀಯ. ಅವ್ರ ಅಣ್ಣ ಒಂದಿಟ್ಟು ಒಳ್ಳೆ. ಅವ್ರ ಅತ್ತೆಮ್ಮನು ಒಳ್ಳೇದೇ ಕಣ. ಇವಳು ಹಂಗೆ ಮಾಡಿದ್ಲಲ್ಲ, ಅದು ಕರ್ದ ಅವರಿಗೆ ಒಂದಿಟ್ಟು ಸಿಟ್ಟು. ಕರ್ಕೊಬತ್ತೀಯ ಅಂತ ನೀನು ಹೋಗ್ಬೇಡ ಅಂತ ಬಲವಂತ ಮಾಡ್ತೀಯ ಅಂತ ಅಂದ್ಕೊಂಡವಳಿ. ಅದಕ್ಕೆ ಅವಾಗಿಂದ ಮಿಜಿ ಅಂದ್ಕೊಂಡು ಏನು ಅವಾಗಲೇ ಬಂದ್ಲು. ಅಲ್ಲಿ ನಮ್ಮ ಅಂತಗಾಸಿ ಬಂದ್ಲು. ಅಯ್ಯೋ ನಮ್ಮ ಅಣ್ಣ ಫೋನ್ ಮಾಡಿದ್ದ, ಬಾ ರಮಣಿ ನೀನು ಅದೇನು ಬೇಕು ನಾನು ಮಾಡ್ಕೊಡ್ತೀನಿ ಅಂತ. ನಮ್ಮ ಅಣ್ಣ ಹಿಂಗೆ ಅಂತ ಏನು ಸುಮ್ಮನೆ ಬಿಲ್ಡಪ್ ಕೊಡಾಳು. ಏನು ಸಿಮ್ಮೆಗಿಲ್ಲ ದಣ್ಣ ಅಂತೇಳಿ ನಾವು ಸುಮ್ಮನಾದ್ವಿ. ಹಿಂಗೆ ಯಾರೂ ಇದು ಮಾಡಲ್ಲ, ನೋಡ್ಕೊಂಬರ ಯಾರು ಹೇಳಲ್ಲ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ನಮ್ಮ ಅಣ್ಣವ್ರ ಮನೆ ಕಟ್ಟೇವ್ರಿ. ಅಲ್ಲೇನು ನಮಗೇನೇನು ಏನು ಬಂದಿಲ್ಲ. ನೋಡ್ಕೊಂತಾರೆ ನಮ್ಮ ಅಣ್ಣವರು ಘನವಾಗಿ ಹೆಂಗೆ ಇದ್ದಾರೆ. 2 ಅಪ್ಟೇರ್ ಮನೆ ಕಟ್ಟೇವ್ರಿ. ಏನು ತಣ್ಣೀರು ಬಿಸಿನೀರು ಎಲ್ಲ ಒಳಗೆ ಬರ್ತಾವೆ. ನಾನು ನನ್ನ ಮಗಳು ಮಂಚ ಬಿಟ್ಟು ಕೆಳಕ್ಕೆ ಇಳಿಯಂಗಿಲ್ಲ. ನಾವು ಹಂಗಿರ್ಬೋದು, ಬಂದು ನಿಂತ ಮನೆಯಾಗ ಇರೋ ಅಂಥದ್ದೇನು ಅಂತ ಏನು ಹೇಳಿದ್ಲು ಅನ್ಬೇಡ ಕಣ ಹೇಳ. ಅವಾಗಿಂದ ನಾನು ಮಾಡ್ಕೊಂಡವ್ರಮ್ಮ ಅವರು. ಅವ್ರ ಅಣ್ಣ ಬುದ್ಧಿವಂತ ಮಾಡ್ಕೊಂಡವನ್ನೆಲ್ಲ ತೋಟ ತೊಡ್ಕೆ ಐತೆ, ಅಡಿಕೆ ತೋಟ ಎಲ್ಲನ ಮಾಡ್ಕೊಂಡೈತೆ. ಹಂಗಾನ ಆಲೇನೆ ಅವ್ರ ಹೆಸ್ರಿಗೆ ಮಾಡಿಸ್ಕೊಂಬಿಟ್ಟಾನ ಅವ್ರ ಅಣ್ಣ ಹೊಲಾನ. ಇವಾಗ ಆಗಿದ್ರೆ ಇವರು ಮಾಡಿಸ್ತಿರ್ಲಿಲ್ಲ. ಇವಳು ಭಾಳ ಇದ್ದಾಳು, ಮಾಡಿಸ್ತಿರ್ಲಿಲ್ಲ ಇವಳು. ಹೆಂಗ ಅವ್ರ ಅಣ್ಣನ ಹೆಸ್ರಿಗೆ ಬಂದುಬಿಟ್ಟೈತೆ ತೋಟ. ಅವ್ರ ಅಪ್ಪನ ಹೆಸ್ರಿಗೆ ಇದ್ದಿದ್ದು ಅವ್ರ ಅಣ್ಣನ ಹೆಸ್ರಿಗೇ ಬರೋಂಗೆ ಮಾಡಿಸ್ಕೊಬಿಟ್ಟವ್ರು. ಅವ್ರ ಅಪ್ಪ ಇದ್ದಾಗಲೇ ಮಾಡಿಸ್ಕೊಬಿಡ್ತ. ಅವಾಗ ಇವಳು ಅಲ್ಲೇ ಇದ್ಲಲ್ಲ, ಅವಾಗ ಹೆಂಗೆ ಮಾಡಿಸ್ಕೊಬಿಟ್ರು. ಅವಾಗ ಹೆಂಗೆ ಮಾಡಿಸ್ಕೊಂಡಿದ್ದಕ್ಕೆ ವಾಸಿ ಆಯ್ತು. ಅಲ್ಲ ಮನೆ ಕಟ್ಕೊಂಡವ್ರೆ, ಚೆನ್ನಾಗಿ ಕಟ್ಟ್ಯವ್ರೆ, ಒಳ್ಳೆಯವ್ರವರು. ಅವ್ರು ಇಂಥವ್ರನ್ನೆಲ್ಲ ಅಲ್ಲೇನೆ. ಅವ್ರ ಅಣ್ಣ ಎಷ್ಟಕ್ಕೆ ಅಷ್ಟೇ ಆಸೆ ಐತಿ ತಂಗಿ ಎಂಬುದು ಏನ. ಸುಮ್ಮನೆ ಯಾರು ಅಷ್ಟೇ. ಅವ್ರು ಹೇಳ್ತಾರನ್ನ ಬಿಟ್ಕೊಡ್ತಾರೆ. ನಮ್ಮ ಯಾರು ಬಿಟ್ಕೊಡಲ್ಲ. ಇವಳು ಅಂಥ ಇಂಥ ದೌಲತ್ನಾರು ಇರೋದಕ್ಕೇನು ಬರೆದಿದ್ರೆ ವಾಯ್ಸಿ ಅಂತಾರೆ ಅವ್ರು. ಬೋಲ್ ದೌಲತ್ತು. ಅವ್ರೇನೇ ಅಂದ್ರು ಓಡಿಸ್ತಂತು ಅಂದ್ರು ಬಾರಮ್ಮ ನೀನು ಅಂತ ಕರಿಗೆಲ್ಲ ಏನಿಲ್ಲ. ಸವಾಸನೆ ಬೇಡ ಅಂತ ಮದುವೆ ಆದರೂ ಸಾಕು ಅಂತೇಳಿ ಅದಕ್ಕೆ ಕಣಮ್ಮ ಅಂತ ಸುಮ್ಮನೆ ಕೊಟ್ಟು ಮದುವೆ ಮಾಡಿರು. ಸುಮ್ಮನೆ ಹೇಳ್ತಾಳೆ ಇವಳು, ಬರೀ ಸುಮ್ಮನೆ ಬಿಲ್ಡಪ್ ಕೊಡ್ತಾಳೆ. ಕೊಡ್ಲಾಳು ಬಿಡ. ಮತ್ತು ಯಾರಿಗೇನೇನು ಗೊತ್ತಿಲ್ಲದಲ್ಲ, ಎಲ್ಲರಿಗೂ ಗೊತ್ತಿರೋದು. ಇವಳು ಬಂಡವಾಳ ಎಲ್ಲ ಗೊತ್ತಿರೋದೇನೆ. ಅದೇ ಮತ್ತೆ ಎಲ್ಲ ಗೊತ್ತಿರೋದೇ ತಗ. ಸುಮ್ಮನೆ ಹೋಗ್ಯವಳೆ. ಅದೇ ಬತ್ತಾನೇನು ನೋಡೋಣ ಕರ್ಕೊಂಡು ಹೋಗೋಕ್ಕೆ ಅಂತ.
ಅದೇ ಹೋಗ್ಬೇಡ ಅಂತ ವಾಸಿತಾರೆ ಅಂತ ಹೋಗ್ಬೇಡ ಅಂತ ಬ್ಯಾಗ್ ಕಿತ್ತಿಕ್ಕೆಂಬ್ತಾರೆ ಬರ್ತಾರೆ ನಾನು ಕರ್ಕೊಂಡು ಹೋಗಕ್ಕೆ ಅಂತಲೋ ಏನೋ ನೋಡಂತ ಅಡಿಯೋದಲ್ಲ ಮೊದಲೇನು. ಹೋದ್ರೆ ಹೋಗ್ತಾಳೆ ಬಾರಮ್ಮ ಅಂತ ನನಗೆ ಸಾಕಾಯ್ತು ಸಣ್ಣ ಉಳ್ಕೊಂತೀನಿ ದೊಡ್ಡ ಕಾಪಿ ಕಾಯಿಸ್ಬೇಕು. ಬಿಡತ್ತ ನಾನೇ ಕಾಸ್ತೀನಿ ತಂದು ಕೊಡ್ತೀನಿ ಹೋಗಿ ಉಲ್ಟ್ಕೆ ಹೋಗೋಣ ಸಣ್ಣ. ಬರಲೇ ಇಲ್ಲ ನಾನು ಬೊತ್ತಾನು ಕರ್ಕೊಂಡು ಹೋಗಕ್ಕೆ ಅನ್ಕಂಡು ಅವಾಗ ಒಂತಡಿ ಹಿಂಗೆ ಊರಿಗೆ ಹೊಲ್ಟೆ ಹೋಗ್ಬೇಡ ನೀನು ಹೋದ್ರೆ ನಮ್ಮನ್ನು ಯಾರು ನೋಡ್ಕೊಂತಾರೆ ಅಂತ ಬಲವಂತ ಮಾಡಿ ಕರ್ಕೊಂಬಂದಿದ್ದ. ಅದಕ್ಕೆ ಈ ತಡಿನೂ ಬೊತ್ತಾನೀಯಪ್ಪ ಅಂದ್ರೆ ಬರಲೇ ಇಲ್ಲ. ನೋಡೋಣ ಬತ್ತೈತೇನೋ ನನ್ನಂತ ನಾನು ಇವಾಗ ಹೋಗೋಣ ಅಂತ ಬಂದಿದ್ದೀನಿ. ಇವಾಗ ಹೆಂಗೆ ಮಾಡೋಣ ಅನ್ನಿಸ್ಬಿಟ್ಟೈತೆ ಹೋಗತ್ತ. ನಮ್ಮ ಅದಕ್ಕೆ ಮೊದಲೇ ಅವಳು ಮಾತಾಡ್ಸಲ್ಲ, ಒಂದಿಟ್ಟು ಮಕ್ಕ ಊದಿಸ್ಕೊಂತಾಳೆ. ಅಲ್ಲಿಗೋದ್ರೆ ತೆಗಿ ಅಲ್ಲಿರೋದಕ್ಕೆ ನಾನು ಇಲ್ಲಿರೋದು ಆಸೆ ಅಮ್ಮಂಗೆ ಆಗುತ್ತೆ. ಏನು ಮಾಡೋಣ ಅಮ್ಮಂಗಾಗಿತ್ತು. ನಾನು ಸುಮ್ಮನೆ ಎದ್ರಸಾನ ಅಂತ ಬ್ಯಾಗ್ನಾಗ ಬಟ್ಟೆ ಇಟ್ಕೊಂಡು ಅದೆಲ್ಲ ಯಪ್ಪನ ಎದ್ರಸಾನ ಹೆದ್ರಿಕೆಂತಾನೆ ಅಂತ ಬಂದೆ. ಅವನು ಹೆದ್ರಿಕೆಂಬಂಗಿಲ್ಲ ಮಾರಾಯ, ಹೆದ್ರಿಕೆಂಬಂಗೆ ಇಲ್ಲ ನೋಡು. ಅಮ್ಮವು ಬಾ ಬೋಸ್ಕೊತಿದ್ದು ಜಲ್ದಿ ಹೋಗೋಣ. ಇದಕ್ಕೆ ನಮ್ಮ ಅಮ್ಮನಿಗೆ ಊರಿಗೆ ಹೋಗಕ್ಕೆ ಸರಿಯಾಗೈತೆ ಹಂಗೇನು ಹೇಳಂತ. ಏನು ಮಾಡೋಣಪ್ಪ ಅನ್ನಿಸ್ತೈತೆ. ನಾನು ನಮ್ಮ ಅಣ್ಣಗೆ ಎದ್ದಕ್ಕೆ ಫೋನ್ ಮಾಡಿದೆ. ಅವನು ಫೋನ್ ಮಾಡಿದ್ರೆ ನೋಡಮ್ಮ ನಿನ್ನಿಷ್ಟ ಹೆಂಗೆ ಮಾಡ್ತೀಯ, ಎಲ್ಲ ಓಟು ನಮ್ಮನೆ ನಾವಿರಲ್ಲ ಕಣಮ್ಮ, ನಾವು ಒಟ್ಟು ಹೋಟ್ಲ್ ತಕ್ಕ ಹೋಗ್ತೀವಿ, ಅಲ್ಲಿಗೆ ಹೋಗ್ತೀವಿ ಇಲ್ಲಿಗೆ ಹೋಗ್ತೀವಿ, ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಎಲ್ಲ ನಾ ತೀರ್ಬೇಕಮ್ಮ ಕಷ್ಟ ಸುಖ ನಾನು ನೋಡ್ಕೊಂಡ ಹುಡುಗರನ್ನ ನಾವು ಕರ್ದೆ ಮದುವೆ ಮಾಡಿದ್ದು, ನೀನು ಇರಬೇಕು ಹಂಗೆ ಹಿಂಗೆ ಅಂತ ಅವನು ಹೇಳ್ತಾನೆ. ಏನು ಮಾಡೋಣ ನಮಗೆ ಹೋಗತ್ತೆ ನನಗಂತೂ. ಏನು ಇವಾಗ ನಮ್ಮ ಅಣ್ಣಗೆ ಅವ್ನು ನೋಡಿರಿ ಹಿಂಗೆ ಹೇಳ್ತಾನೆ, ಅಲ್ಲ ಮತ್ತೆ ಒಬ್ಬಳು ನ್ಯಾಯದಾಳಾಗಿದ್ರೆ ಸಾಕಾಗಿತ್ತು, ಏನು ಮಾಡ್ತೀಯ ನಮ್ಮ ಅಣ್ಣವ್ರನ್ನ ಬಿಟ್ಕೊಡ್ಬಾರ್ದು ಅಂತ ಜನಗಳ ಮುಂದೆ ಹೇಳ್ಕೋಬೇಕು. ಏನು ಮಾಡೋಣ ಬಿಟ್ಕೊಡ್ಬಾರ್ದು ಅಂಬದಕ್ಕೋಸ್ಕರ ಹೇಳ್ಕೊಂಡಿದ್ದಷ್ಟೇ ನಾನು ಎಲ್ಲರ ತಗೋನು. ಬರೋದೇ ಇಲ್ಲ ಕರ್ಕೊಂಡು ಹೋಗಕ್ಕೆ ನೋಡ್ತಾ ಇದ್ದೀನಿ ಅವಾಗಿಂದ. ಬಸ್ ಸ್ಟ್ಯಾಂಡ್ನಾಗ ಹೋದ್ಮೇಲೆ ನಾನು ಗೊತ್ತಾನೇನ ಅದಕ್ಕೆ ಹೋಗ್ತೀನಿ ಅಲ್ಲಿಗೇನೆ. ಬರೋಂಗೆ ಇಲ್ಲಲ್ಲ, ಹೋದ್ರೆ ಸಾಕು ಅಂದ್ಕೊಂಡವ್ನಿ. ಏನು ಮಾಡೋಣಪ್ಪ ಅನ್ನಿಸ್ತೈತಿ ಇವಾಗ. ಬರಲೇ ಇಲ್ಲ ಬತ್ತಾನೆ ಅಂತ ನೋಡಿರಿ. ಅಮ್ಮ ಬಾರಮ್ಮ ಹೋಗೋಣ ಬಸ್ ಬಂದೈತೆ, ಅಮ್ಮ ಬಾ ಹೋಗೋಣ ಬಸ್ ಬಂದೈತೆ. ತಡಿ ನೋಡೋಣ ನಿಮ್ಮ ಅಪ್ಪ ಬರ್ತಾನೆ ನಾ ಕರ್ಕೊಂಡು ಹೋಗಕ್ಕಂತ ನಾನು ನೋಡ್ತಾ ಇದ್ದೀನಿ. ಬೇಡ ಹೋಗೋದು ಸುಮ್ಮನಿರು. ನನಗೇನು ಹೋಗಕ್ಕೆ ಮನಸ್ಸಿಲ್ಲ, ನನಗೆ ಹೋಗೋಕ್ಕಾಗಲ್ಲ ಅಲ್ಲಿ. ಸುಮ್ಮನಿರು ದರಿದ್ರದವಳು ಒಳ್ಳಾಳಲ್ಲ ಅಲ್ಲಿ. ಯಾತನ ಒಂದು ಕಣ್ಣಕ್ಕೆ ಬೆಳಿತಂಗೆ ಅಂತಾಳೆ ಮೊದಲೇ ಒಳ್ಳಾಳಲ್ಲ ಅವಳು ಹಾಕಬೇಕು. ನಿಮ್ಮ ಅಪ್ಪ ಬರ್ತಾನೆ ಸುಮ್ಮನಿರು ಕರ್ಕೊಂಡು ಹೋಗ್ತಾನೆ ಅಂತ ಬಂದಿರು. ಸುಮ್ಮನೆ ನಾಟಕ ಆಡಕ್ಕೆ ಬಂದಿರೋದು, ಊರಿಗೆ ಹೋಗೋರಂಗೆ ನಾಟಕ ಆಡಕ್ಕೆ ಬಂದಿರೋದು. ನೀನು ಸುಮ್ಮನಿರ ಮಣಿ. ಬಸ್ ಬಂತು ಬಾ ಹೋಗೋಣ, ಬಸ್ ಬಂತು ಹೋಗೋಣ ಅನ್ಬೇಡ. ಬಾರಮ್ಮ ಮತ್ತೆ ಹೋಗೋಣ, ಊರಿಗೆ ಹೋಗೋಣ ಬಾರಮ್ಮ. ಸುಮ್ಮನೆ ನಿನ್ಕಂತೀಯ ಊರಿಗೆ ಹೋಗೋಣ ಅಂದೇಳ್ಕ ಹೋಗೋಕ್ಕಾಗಲ್ಲ ಕಣಮ್ಮ. ನೀನು ನಿಂತಳಾಗಿದೆಯಾ ಊರಿಗೆ ಹೋಗೋಣ ಅಂದೇಳ್ಕ ಆಗಲ್ಲ. ಸುಮ್ಮನೆ ನಾಟಕ ಮಾಡಕ್ಕೆ ಬಂದಿರೋದು ಬ್ಯಾಂಕ್ನಾಗ ಸುಮ್ಮನೆ ಒಂದು ಹೇಳ್ತೈತಿ ಬಟ್ಟೆ ಇಟ್ಕೊಂಡು. ಬತ್ತಾನೆ ನಿಮ್ಮ ಅಪ್ಪ ಕರ್ಕೊಂಡು ಹೋಗಕ್ಕಂತ ತಡಿ ಬತ್ತಾನೆ ನೋಡೋಣ. ನೀನು ನೋಡು ಬರೋಂಗಿಲ್ಲ. ಅಲ್ಲಿ ಹೋಗಿ ಆಸೆಮಿ ಮನೆ ಕೆಣ್ಣ ಏನೋ ಬರ್ತಾನೆ ಅಂತ ಹೇಳ ನೋಡ್ತೀನಿ. ಬರಲಿಲ್ಲ ಅಂದ್ರೆ ಇನ್ನೇನು ಮಾಡೋಣ, ನಾನೇ ಹೋಗ್ತೀನಿ. ಸುಮ್ಮನೆ ನಾಟಕ ಆಡ್ತಿರೋದು ನಾನು ಊರಿಗೆ ಹೋಗೋಣಂಗೆ. ಅದೆಲ್ಲ ಏನಂತಾನೆ ಗೊತ್ತಾನೋ ಇಲ್ವಾ ಕರ್ಕೊಂಡು ಹೋಗಕ್ಕಂತ ನೋಡ್ತಾ ಇದ್ದೀನಿ. ಬರ್ಬೋದು ಸಾಮಾನ್ಯ. ನೋಡಿ ಯಾಕೆ ಇಣಕ್ಕೆ ನೋಡ್ತಾ ಇದ್ದಾನಲ್ಲಿ. ಬಂದರೂ ಬರ್ಬೋದೇನೋ. ಬರ್ಬೋದು ಇಣಕ್ಕೆ ನೋಡ್ತಾನೆ. ಕರ್ಕೊಂಡು ಹೋಗಕ್ಕೆ ವಾಪಸ್ಸು ಕರ್ಕೊಂಡು ಹೋಗಿ ಬರ್ಬೋದೇನೋ. ಕರ್ಕೊಂಡು ಹೋಗಿ ಬರ್ತಾನೀಗ. ಈಗಲಾಗಲೂ ಬರ್ತಾನೆ ನಮ್ಮಯ್ಯಪ್ಪ. ನನಗೆ ಊರಿಗೆ ಹೋಗೋಕ್ಕೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅದೊಂದು ತಲೆನೋವು. ನಮ್ಮ ಅಣ್ಣ ಹೆಂಗೆ ಸ್ವಲ್ಪ ನಮ್ಮ ತಂಗಿ ಅಂತ ನೋಡ್ಕೊಂತಾನೆ. ನಮ್ಮ ಅತ್ತಿಗೆ ಅಂತೂ ಸೇರೋದೇ ಇಲ್ಲ, ನಮ್ಮನ್ನು ಮಾತಾಡ್ಸೋದೇ ಇಲ್ಲ ಅವಳು. ನಾನು ಅವಳು ಅಲ್ಲೇ ಸೆನೆ ದಿನ ಆಗೈತೆ ಮಾತಾಡಿ ಅವಳು ಮನೆ ಬಾಕ್ಲಕ್ಕೆ ಹೋಗೋಕ್ಕಾಗಲ್ಲ. ಹೋಗ್ತೀನಿ ಏನಮ್ಮಂದ್ರೆ ನಮ್ಮಮ್ಮ ತಳೆ ಸೆನೆ ದಿನ ಇರೋಕ್ಕಾಗಲ್ಲ. ಈಗ ಹಿಂಗೆ ಗುದ್ದಾಡ್ಕೊಂಡು ಹೋಗಿದ್ದೀನಿ ಅಂತಂದ್ರೆ ಮರ್ಯಾದೆ ಇರುತ್ತೆ. ಅದಕ್ಕೆ ನಾನು ಅದೆಲ್ಲ ನಾಟಕ ಮಾಡ್ತಾಯಿದ್ದೀನಿ. ಎಬ್ಬಂದು ಕರ್ಕೊಂಡು ಹೋಗ್ತಾನೋ ಏನೋ ಅಂತ ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಅದಕ್ಕೆ ಬಸ್ ಬಂದರೂ ಹೋಗಂಗಿಲ್ಲ ನಾನು. ನೋಡ್ತಾ ಇದ್ದೀನಿ ಈಗ ಬರ್ತಾರೆ ಈಗ ಬರ್ತಾರೆ ಅಂತ ಎಲ್ಲ ನೋಡ್ತಾ ಇದ್ದೀನಿ. ಇನ್ನೂ ಬರೋಂಗೆ ಇಲ್ಲ. ನಮ್ಮ ಅಯ್ಯಪ್ಪ ಕರ್ಕೊಂಡು ಹೋಗಿ ಬರ್ತಾನೋ ಇಲ್ವೋ ನೋಡ್ತಾ ಇರಿ. ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.